बाबा ಹೇಳ್ತಾರೆ, जब मार्जिन ही नहीं होगी तो व्यर्थ आ कैसे सकता। समर्थ संकल्पों से बुद्धि को बीजी रखने का साधन नहीं आना, अर्थात व्यर्थ संकल्पों का आह्वान करना। ಅದಕ್ಕೆ ಬಾಬಾ ಹೇಳ್ತಾರೆ, ಸಮರ್ಥ ಸಂಕಲ್ಪಗಳಿಂದ ಬುದ್ಧಿಯನ್ನು ಬೀಸಿ ಮಾಡಿಕೊಳ್ಳೋದರ ಕಾರಣ ಏನಾಗ್ಬಿಡ್ತದೆ, ವ್ಯರ್ಥ ಸಂಕಲ್ಪಗಳು ಬರ್ತವೆ. ಬರೋದಿಲ್ಲ, ನಾವೇ ಏನು ಮಾಡ್ತೀವಿ ಅಂತ ಆಹ್ವಾನ ಮಾಡ್ತೀವಿ ಅಂತ ಕರಿತೀವಂತೆ. ಬೀಜಿ ರಖನೆಗೆ ಬಿಸ್ನೆಸ್ ಮೆನ್ ಬನೋ. ಹೊರಗಡೆ ಇವತ್ತು ಅವರು ಶ್ರೀಮಂತ, ಅವ್ರ ಮನೆ ಖಜಾನೆಗಳು ತುಂಬ್ತಾವು ಅಂದ್ರೆ ಏನರ್ಥ, ಅವರು ಬಿಸ್ನೆಸ್ಸಲ್ಲಿ ಏನಿರ್ತವೆ, ಒಂದೊಂದು ಕ್ಷಣ ಒಂದೊಂದು ಸಮಯನೂ ಅವರು ಬಹಳ ಇಂಪಾರ್ಟೆನ್ಸ್ ಕೊಡ್ತಿರ್ತಾರೆ. ನೋಡಿರಲ್ಲ ಬಿಸ್ನೆಸ್ ಮನ್ಗಳನ್ನು ಹೆಂಗಿರ್ತವೆ, ಎಲ್ಲೂ ಒಂದು ಸ್ವಲ್ಪ ಟೈಮನ್ನು ವೇಸ್ಟ್ ಮಾಡಲ್ಲ. ಅದಕ್ಕೆ ಅವ್ರ ಮನೆ ಖಜಾನೆ ಏನಾಗ್ತವೆ, ಭರ್ಪೂರ್ ಆಗ್ತದೆ. ಇಲ್ಲಿ ನಾವೇನಾಗಿದೆ, ರುಹಾನಿ ಬಿಸ್ನೆಸ್ ಮೆನ್ ಅಂತಾರೆ ಬಾಬಾ. ರುಹಾನಿ ಬಿಸ್ನೆಸ್ ಮೆನ್ನು ಕೂಡ ಹೆಂಗಿರಬೇಕು, ಒಂದೊಂದು ಕ್ಷಣನೂ ಕೂಡ ಎಲ್ಲೂ ವೇಸ್ಟ್ ಮಾಡದೆ ವ್ಯವಹಾರದಲ್ಲಿ ಬ್ಯುಸಿಯಾಗಿರ್ಬೇಕು. ಯಾವ ವ್ಯವಹಾರ, ಮುರಳಿ ವ್ಯವಹಾರ. ಮುರಳಿ ಕೇಳಬೇಕು, ಮುರಳಿ ಚಿಂತನೆ ಮಾಡಬೇಕು, ಮುರಳಿ ಹೇಳಬೇಕು, ಅವರಿಗೂ ಮನನ ಚಿಂತನೆ ಮಾಡೋಕ್ಕೆ ಹಚ್ಚಬೇಕು. ಈ ಬಿಸ್ನೆಸ್ಸಲ್ಲಿ ನಾವು ಬ್ಯುಸಿ ಇದ್ದರೆ ನಮ್ಮದು ಖಜಾನೆ ಏನಾಗ್ತದೆ, ಭರ್ಪೂರ್ ಆಗ್ತವೆ. ಖಜಾನೆ ಭರ್ಪೂರ್ ಆಯಿತು ಅಂದರೆ ಸಂಕಲ್ಪಗಳು ಏನಿರ್ತವೆ, ಸಮರ್ಥ ಇರ್ತವೆ. ಸಂಕಲ್ಪಗಳು ಸಮರ್ಥ ಇದ್ದು ಅಂತಂದರೆ ನಾವು ಶಕ್ತಿಶಾಲಿ ಆಗ್ತೀವಿ. ಎಲ್ಲ ಸೇವೆಯಲ್ಲಿ ಏನಾಗುತ್ತೆ, ನಮಗೆ ಸಫಲತೆ ಆಗ್ತದೆ. तो विशेष बात बुद्धि को समर्थ संकल्पों से सदा भरपूर रखो. ಅದಕ್ಕಾಗಿ ವಿಶೇಷವಾಗಿ ಬಾಬಾ ಏನು ಹೇಳ್ತಿದ್ದಾರೆ ಅಂತಂದರೆ, ಬುದ್ಧಿಯನ್ನು ಸಮರ್ಥ ಸಂಕಲ್ಪಗಳಿಂದ ಯಾವಾಗಲೂ ಭರ್ಪೂರ್ ಮಾಡಿಕೊಳ್ಳಿ. इसका आधार है रोज की मुरली सुनना, समाना और स्वरूप बनना. मुरली ಕೇಳೋದಷ್ಟೇ ಅಲ್ಲ, ಹೇಳೋದಷ್ಟೇ ಅಲ್ಲ, ಸುನನ ಸಮಾನ. ಬಾಬಾ ಏನು ಮಹಾವಾಕ್ಯವನ್ನು ಹೇಳ್ತಾರೋ ಅದನ್ನು ಅಳವಡಿಸ್ಕೊಳ್ಬೇಕು, ಅದರ ಸ್ವರೂಪ ಆಗಬೇಕು. यह 3 ಸ್ಟೇಜಸ್ ಹೇ. ಸಮರ್ಥ ಸಂಕಲ್ಪಗಳಿಂದ ಭರ್ಪೂರ್ ಆಗಬೇಕು ಅಂದರೆ 3 ಸ್ಟೇಜಸ್. ಯಾವುದು, ಕೇಳುವುದು, ಅಳವಡಿಸ್ಕೊಳ್ಳೋದು, ಸ್ವರೂಪ ಆಗೋದು. ಬಾಬಾ ಹೇಳ್ತಾರೆ, ಸುನನಾ ಬಹುತ್ ಅಚ್ಚಾ ಲಗ್ತಾ ಹೈ. ಕೇಳೋದು ಭಾಳ ಖುಷಿ, ಎಲ್ಲರಿಗೂ ಖುಷಿ, ಹೊರಗಿನವರು ಭಾಳ ಖುಷಿ ಪಡ್ತಾರೆ. ಸುನನಾ ಬಹುತ್ ಅಚ್ಚಾ ಲಗ್ತಾ ಹೈ, ಸುನನೆ ಕೆ ಬಿನಾ ರಹ ನಹಿ ಸಕ್ತೆ. ಮುರಳಿ ಕೇಳಿಲ್ಲ ಅಂದ್ರೆ ಸಮಾಧಾನ ಆಗೋದಿಲ್ಲ. ಯಹ ಭಿ ಸ್ಟೇಜ್ ಹೈ, ಅದು ಒಂದು ಸ್ಟೇಜ್ ಇದೆ. ऐसी स्टेज वाले सुनने के समय तक सुनने की इच्छा, सुनने का रस होने के कारण उस समय तक उसी रस की मौज में रहते हैं. बाबा ಹೇಳ್ತಾರೆ, ऐसी स्टेज वाले, ಬಾಬಾ ಹೇಳ್ತಾರೆ, ಸುನನ ಬಹಳ ಛಲೋ ಅನ್ನಿಸ್ತದೆ, ಕೇಳದೇ ಇರೋಕ್ಕಾಗೋದಿಲ್ಲ, ಅದು ಒಂದು ಸ್ಥಿತಿ. ಇಂಥ ಒಂದು ಸ್ಥಿತಿನಲ್ಲಿ ಕೇಳುವಂಥ ಸಮಯದವರೆಗೆ ಸುನನೆ ಕಿ ಇಚ್ಛಾ, ಕೇಳುವಂಥ ಇಚ್ಛೆ, ಸುನನೆ ಕಾ ರಸ್ ಹೋನೆ ಕೆ ಕಾರಣ, ಕೇಳುವಂಥ ರಸ ಇರುವುದರ ಕಾರಣ ಆ ಸಮಯದವರೆಗೆ ಉಸಿ ರಸ್ ಕಿ ಮೌಜ್ ಮೇ रहते हैं. ಇಲ್ಲಿ ಮುರಳಿ ಕೇಳಕ್ಕೆ ಬಾಬಾ ಮುರಳಿ ಹೇಳ್ತಿರ್ತಾರಲ್ಲ, ಕೇಳೋಬಂದು ಭಾರಿ ಹೆಂಗಿರ್ತೀವಿ ಅಂತ, ಇನ್ನೇನು ಆಯ್ತು ಬಿಡು ನಾವು ನಂಬರ್ 1 ಆತ್ಮನೇ ಆಗಿಬಿಡ್ತೀವಿ ಅನ್ನುವಷ್ಟು ನಾವು ಮೌಜ್ ಮಾಡ್ತಿರ್ತೀವಿ, ಮಾಡ್ತೀವಂತೆ. ಸುನನೆ ಮೇ ಮಸ್ತ್ ಭಿ रहते हैं, ಭಾರಿ ಮಸ್ತಾಗಿ ಖುಷಿಯಿಂದ ಕೇಳ್ತಿರ್ತೀವಿ. ಬಹುತ್ ಅಚ್ಚಾ, ಒಳ್ಳೆಯದದು, ತಪ್ಪೇನಂತಲ್ಲ. ಯಹ ಖುಷಿ ಸೆ ಗೀತ್ ಭಿ ಗಾತೆ ಹೇ. ಯಾರೋ ಒಬ್ಬರು ಅಣ್ಣ ಇದ್ರಂತ, ಬಾಬನ ಮುರಳಿ ಕೂಡಲೇ ಯಾವ್ದು ಅವ್ರಿಗೆ ಇಷ್ಟ ಆಗ್ತದೆ ಕೂಡಲೇ ಅಷ್ಟು ಜನ ಎಲ್ಲ ಕೂತಿರ್ತಿದ್ರಂತ. ಒಮ್ಮೆ ಸಲ ವಾ ಬಾಬಾ ವಾ ಅಂದ್ಬಿಡ್ತಿದ್ರಂತ ಅವ್ರು, ಜೋರಿಗೆ ಹಿಂಗೆ ಎಲ್ಲ ಅಂದ್ರೆ
ಅದಷ್ಟು ಮೌಜ್ ಮಾಡ್ತಿರ್ತಾರೆ ಅಂತ ಹಾಡನೂ ಹಾಡ್ತಾರೆ. ಲೇಕಿನ್ ಬಾಬಾ ಲೇಕಿನ್ ಅಂತ ಇಟ್ಬಿಟ್ರು. ಆದರೆ ಸುನನಾ ಸಮಾಪ್ತ ಹುವಾ ತೋ ವಹ ರಸ್ ಭೀ ಸಮಾಪ್ತ ಹೋ ಜಾತಾ ಹೈ. ಆದರೆ ಏನಾಗ್ಬಿಡ್ತದೆ ಅಂತಂದರೆ ಮುರಳಿ ಹೇಳೋದು ಮುಗಿದ ತಕ್ಷಣ, ಕೇಳೋದು ಮುಗಿದ ತಕ್ಷಣ ಆ ರಸನೂ ಅದ್ರ ಜೊತೆನೇ ಮುಗಿದ್ಬಿಡ್ತದಂತಾರೆ ಬಾಬಾ. ಎದ್ರ ರಸ? ನಶೆ ರಸ, ಮೌಜಿನ ರಸ. ಆ ಮುರಳಿ ಮುಗಿದ ತಕ್ಷಣ ಅದು ಮುಗಿದ್ಬಿಡ್ತದೆ ಅಲ್ಲೇ ಅಂತ ಹೇಳ್ತಾರೆ ಬಾಬಾ. समाप्त हो जाता है. क्यों? इसे क्यों होता है? क्योंकि समाया नहीं. ಅದನ್ನು ಊಟ ಮಾಡಿದ್ದು ಜೀಡ ಆಗಲಿಲ್ಲ ಅಂದ್ರೆ ಹೆಂಗೆ ಊಟ ಮಾಡಿರ್ತೀವೋ ಹಾಗೆ ಹೋಗ್ಬಿಡ್ತದೆ. ಯಾಕೆ ಹೋಗ್ಬಿಡ್ತದೆ? ಜೀಡಾಗಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ समाया नहीं. समाने की शक्ति द्वारा बुद्धि को समर्थ संकल्पों से संपन्न नहीं किया तो व्यर्थ आता रहता है. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಎಲ್ಲ ಜ್ಞಾನವನ್ನು ಸಮಾವೇಶ ಮಾಡಿಕೊಳ್ಳತಕ್ಕಂಥ ಶಕ್ತಿಯ ಮುಖಾಂತರ ಬುದ್ಧಿಯನ್ನು ಸಮರ್ಥ ಸಂಕಲ್ಪಗಳಿಂದ ಸಂಪನ್ನ ಮಾಡಿಕೊಂಡಿಲ್ಲ ಅಂದರೆ ಅಲ್ಲೇನಾಗ್ಬಿಡ್ತದೆ? ವ್ಯರ್ಥ ಬಂದ್ಬಿಡ್ತದೆ. समाने वाले सदा भरपूर रहते हैं. ಯಾರು ಸಮಾವೇಶ ಮಾಡ್ಕೊಳ್ತಿರ್ತಾರೋ ಮಾಡ್ಕೊತಾರೋ ಅವರು ಭರ್ಪೂರ್ ಆಗ್ತಾರೆ. इसलिए व्यर्थ संकल्पों से किनारा रहता है. ಅಂಥ ಆತ್ಮಗಳಿಗೆ ವ್ಯರ್ಥ ಸಂಕಲ್ಪಗಳು ಬರೋದಿಲ್ಲ. ಬಾಬಾ ಹೇಳ್ತಾರೆ, लेकिन स्वरूप बनने वाले शक्तिशाली बन औरों को भी शक्तिशाली बनाते हैं तो वह कमी रह जाएगी. ಅದಕ್ಕೆ ಹೇಳ್ತಾರೆ ಬಾಬಾ, ಆದರೆ ಸ್ವರೂಪ ಆಗಿ ಶಕ್ತಿಶಾಲಿಯಾಗಿ ಬೇರೆಯವರನ್ನು ಕೂಡ ಶಕ್ತಿಶಾಲಿಯಾಗಿ ಮಾಡಬೇಕಾಗ್ತದೆ. ಇಲ್ಲ ಅಂದರೆ ಅಲ್ಲಿಯೂ ಏನಾಗ್ಬಿಡ್ತದೆ? ಕಮ್ಮಿ ಆಗಿಬಿಡ್ತದೆ. व्यर्थ से तो बचते हैं, शुद्ध संकल्पों में रहते हैं, लेकिन शक्ति स्वरूप नहीं बन सकते. ಬಾಬಾ ಇನ್ನೊಂದು ಹೇಳ್ತಾರೆ, ಇನ್ನು ಕೆಲವರು ಹೆಂಗಿರ್ತಾರೆ ಅಂದರೆ ವ್ಯರ್ಥ ಸಂಕಲ್ಪಗಳು ಇರೋದಿಲ್ಲ, ಸಮರ್ಥ ಸಂಕಲ್ಪಗಳು ಇರ್ತವೆ, ಆದರೆ ಶಕ್ತಿ ಸ್ವರೂಪ ಆಗಿರೋದಿಲ್ಲ ಅಂತ ಹೇಳ್ತಾರೆ ಬಾಬಾ. स्वरूप बनने वाले सदा संपन्न, सदा समर्थ, सदा शक्तिशाली किरणों द्वारा औरों के भी व्यर्थ को समाप्त करने वाले होते हैं. ಬಾಬಾ ಹೇಳ್ತಾರೆ, ಯಾರು ಸ್ವರೂಪ ಆಗಿರ್ತಾರೋ ಅವರು ಯಾವಾಗಲೂ ಸಂಪನ್ನ ಆಗಿರ್ತಾರೆ, ಸದಾ ಸಮರ್ಥ ಆಗಿರ್ತಾರೆ, ಸದಾ ಶಕ್ತಿಶಾಲಿ ಕಿರಣಗಳಿಂದ ಮುಖಾಂತರ ಎಲ್ಲರನ್ನೂ ಕೂಡ ವ್ಯರ್ಥದಿಂದ ಸಮಾಪ್ತ ಮಾಡ್ತಾರೆ. ತಾವಷ್ಟೇ ವ್ಯರ್ಥದಿಂದ ಸಮಾಪ್ತ ಆಗೋದಿಲ್ಲ, ಬೇರೆಯವರನ್ನು ಕೂಡ ವ್ಯರ್ಥದಿಂದ ಸಮಾಪ್ತ ಮಾಡ್ತಾರೆ. तो अपने आप से पूछो कि मैं कौन हूँ. ನಿಮ್ಮನ್ನು ನೀವು ತಿಳ್ಕೊಳ್ರಿ, ನಾನೇನು. ವ್ಯರ್ಥ ಸಂಕಲ್ಪ ಇದ್ದಾವೋ, ಸಮರ್ಥ ಸಂಕಲ್ಪ ಇದ್ದಾವೋ, ಎಲ್ಲರನ್ನ ಏನು ಮಾಡ್ತೀನಿ, ನಾ ಹೆಂಗೆ ಮಾಡ್ತೀನಿ ಚೆಕ್ ಮಾಡಿಕೊಡ್ರಿ. ಸುನನೆ ವಾಲೆ, ಸಮಾನೆ ವಾಲೆ, ಸ್ವರೂಪ್ ಬನ್ನೆ ವಾಲೆ. ಈ ಮೂರೊಳಗೆ ಯಾರಿದ್ದೀರೋ? ಬರೀ ಹೇಳೋರಾಗಿದ್ದೀರೋ, ಅಳವಡಿಸ್ಕೊಳ್ಳೋರಾಗಿರೋ, ಅಥವಾ ಶಕ್ತಿ ಸ್ವರೂಪ ಆಗಿದ್ದೀರೋ ಅಂತ ಚೆಕ್ ಮಾಡ್ಕೊಳ್ಳಿ. शक्तिशाली आत्मा सेकंड में व्यर्थ को समर्थ में परिवर्तन कर देती है. ಯಾರು ಶಕ್ತಿಶಾಲಿ ಆತ್ಮಗಳಿದಾರೋ ಒಂದೇ ಸೆಕೆಂಡ್ನಲ್ಲಿ ವ್ಯರ್ಥವನ್ನು ಸಮರ್ಥದಲ್ಲಿ ಪರಿವರ್ತನೆ ಮಾಡಿಬಿಡ್ತಾರೆ. तो ಶಕ್ತಿಶಾಲಿ ಆತ್ಮ ಹೋನ ಬರ್ತಾವ ಇಲ್ಲ ಅಂತಲ್ಲ, ವ್ಯರ್ಥ ಬಂದಾಗ ಏನು ಮಾಡಿಬಿಡ್ಬೇಕು, ಅದನ್ನು ಅಲ್ಲೇ ಬಿಂದಿ ಹಾಕಿಬಿಡಬೇಕು. ಬಾಬಾ ಹೇಳ್ತಾರೆ, अभी तक व्यर्थ में शक्ति और समय गंवाते रहेंगे तो समर्थ कब बनेंगे. ಇದಾನಿನ ವ್ಯರ್ಥದಲ್ಲೇ ಇದ್ದೀರಿ ಅಂತಂದರೆ ಶಕ್ತಿ ಯಾವಾಗ ಆಗೋರು, ಸಮರ್ಥ ಯಾವಾಗ ಆಗೋರು? बहुत काल का समर्थ ही बहुत काल का संपन्न राज्य कर सकता है. समझा? ಅಪ್ಪ ಹೇಳ್ತಾರೆ, ಯಾರು ಬಹಳಷ್ಟು ದಿನಗಳಿಂದ ಸಮರ್ಥ ಆಗಿರ್ತೀರೋ ಇಲ್ಲಿ ಸಂಗಮ ಯುಗದಲ್ಲಿ, ಅಂಥವ್ರೇ ನಾಳೆ ರಾಜ್ಯವನ್ನು, ಅಂದರೆ ಬಾಬಾ ಹೇಳೋದೇನು, ಇಲ್ಲಿ ನೀವು ಎಷ್ಟು ಕಾಲ ಸಮರ್ಥ ಇರ್ತೀರೋ
ಅಷ್ಟು ಕಾಲ ಅಷ್ಟೇ ನಾವಲ್ಲಿ ರಾಜ್ಯ ಮಾಡ್ತೀವಿ. ಇನ್ನು ಹೇಳಿದ್ರಲ್ಲ ಬಾಬಾ, ಅಲ್ಲಿ ನೀವೇನು ಹಾಕ್ಬೇಕಂತೀರೋ ಅದಕ್ಕೆ ಇಲ್ಲೇ ಸ್ಟ್ಯಾಂಪ್ ಹಾಕ್ಬೇಕಂತ ಹೇಳೋರು. ಹಿಂದೆ ಭಾಳ ಚಂದ ಹೇಳಿದ್ರು ಬಾಬಾ, ಸ್ಟ್ಯಾಂಪ್. ರಾಜ ಆಗಬೇಕು ಅಂತಂದರೆ ಇಲ್ಲೇ ರಾಜ ಆಗಿ ಸ್ಟ್ಯಾಂಪ್ ಹಾಕ್ಕೊಂಡು ಹೋಗ್ಬೇಕು ನೀವು. ಅಂದರೆ ನಿಮಗಲ್ಲೇ ಇಲ್ಲಿ ಏನು ಸ್ಟ್ಯಾಂಪ್ ಹಾಕ್ಕೊಂಡು ಹೋಗ್ತೀರೋ ಅದೇ ಸೀಟ್ ನಿಮಗಲ್ಲೇ ಸಿಗೋದು ಅಂತ ಹೇಳಿದ್ರು ಬಾಬಾ. ಅಭಿ अपने समर्थ स्वरूप द्वारा औरों को समर्थ बनाने का समय है. ಈಗ ನೀವು ಸಮರ್ಥ ಸ್ವರೂಪ ಆಗಬೇಕು, ಬೇರೆಯವರನ್ನು ಕೂಡ ಸಮರ್ಥರನ್ನಾಗಿ ಮಾಡಬೇಕು. ಸ್ವಕ್ಕೆ ವ್ಯರ್ಥಕ್ಕೋ ಸಮಾಪ್ತರೋ, ಮೊದಲು ಏನು ಮಾಡಬೇಕು? ಇನ್ನೊಬ್ಬರನ್ನು ಸಮರ್ಥ ಮಾಡಬೇಕಂದ್ರೆ ಮೊದಲು ನಾವೇನು ಮಾಡಬೇಕು? ನಾವು ವ್ಯರ್ಥವನ್ನು ಸಮಾಪ್ತಿ ಮಾಡಬೇಕು. ಹಿಮ್ಮತ್ತೇನ ಭಾಳ ಶಕ್ತಿ ಬೇಕದಕ್ಕಂತಾರೆ ಬಾಬಾ. व्यर्थवद समाप्ति ಮಾಡಲಿಕ್ಕೆ हिम्मतिदೆಯಾ? महाराष्ट्र वाले आए हैं तो हिम्मत भी महान है. जैसे महाराष्ट्र है वैसे ही महान हो न. महान संकल्प करने वाले हो न, कमज़ोर संकल्प वाले नहीं. संकल्प किया और हुआ, ಹಿಂಗಿರ್ಬೇಕಂತಾರೆ ಬಾಬಾ. ಇದಾಗಬೇಕು ಅಂದ ತಕ್ಷಣ ಅದೇನಾಗ್ಬಿಡ್ಬೇಕು? ಆಗ್ಬಿಡ್ಬೇಕು. ಹಂಗೆ ಅಷ್ಟು ಸಮರ್ಥ. इसको कहते हैं महान संकल्प. ऐसे महान आत्माएं हो ना, इंಥ महान आत्मा ಆಗಿದ್ದೀರಿ ನೀನು. और पंजाब वाले क्या सोचते हैं? पंजाब के बहादुर हैं. पंजाबदವರು बहादुर ಆಗಿದ್ದೀರಾ. माया की शक्ति वाले गवर्नमेंट को ललकार कर रहे हैं. माया ಶಕ್ತಿ ವಾಲೆ ಗೌರ್ಮೆಂಟ್ಗೆ ನೀವೇನು ಮಾಡ್ತೀರಾ? ಲಲ್ಕಾರ್ ಮಾಡ್ತೀರಾ. ಈಶ್ವರ್ಯ ಶಕ್ತಿ ವಾಲೆ ಮಾಯಾಕೋ ಲಲ್ಕಾರ್ ಕರ್ ರಹೇ ಹೇ. ಲಲ್ಕಾರ್ ಅಂತಂದ್ರೆ ಬಾ ನೋಡೋಣ ಅಂತ ಮಾಡ್ತಾರಲ್ಲ, ಹಂಗೆ ನಾವು ಈಶ್ವರ್ಯ ಶಕ್ತಿಯವ್ರು ಏನು ಮಾಡ್ತೀವಿ? ಮಾಯಾ ಗೌರ್ಮೆಂಟಿಗೆ ಲಲ್ಕಾರ್ ಮಾಡ್ತೀವಿ. ಈಶ್ವರ್ಯ ಮಾಯಾಕೋ ಲಲ್ಕಾರ್ ಕರ್ನೆ ವಾಲೆ ಹೋ ನ, ಘಬರಾನೆ ವಾಲೆ ತೋ ನಹಿ ಹೋ. ಮಾಯೆ ಬರ್ತೈತೆ ಅಂತ ಹೆದರ್ತಿರೋ ಅಥವಾ ಅದಕ್ಕೆ ಈಗ ನಾಯಿ ಬೆನ್ನು ಹತ್ತಿರ್ತದೆ, ಓಡಿ ಹೋಗ್ತಿರೇನೋ? ಓಡಿ ಹೋಗಿದ್ರೆ ನಿಲ್ತದ, ಓಡಿ ಹೋದ್ರೆ ನಿಲ್ಲತ್ತೋ, ಹೊಳ್ಳಿ ನಿಂತ್ರೆ ನಿಲ್ಲತ್ತದ. ಅನುಭವದಲ್ಲ ನಮಗದು. ಅದಕ್ಕೆ ಹೇಳ್ತಾರೆ ಬಾಬಾ, ಹೆದರ್ತಿರೋ ಅಥವಾ ಅದಕ್ಕೆ ವಿರುದ್ಧವಾಗಿ ಲಲ್ಕಾರ್ ಮಾಡ್ತಿರೋ, ಆವ ಅಂದರೆ ಬಾ ನೀನು ನೋಡ್ತೀನಿ ಅಂತಿರೋ. ಗರಜನಾ ಸೆ कहते हो कि अब हमारा राज्य है. ಮಾಯಾಗೆ ಹೇಳ್ಬೇಕಂತ ಗರಜನಾ, ಈಗ ನಮ್ಮದು ರಾಜ್ಯ. ಇಲ್ಲಿ ಹೇಳ್ತಾರಲ್ಲ ಹೊರಗಡೆ, ಇಲ್ಲಿ ತನಕ ನಿನ್ನ ಹವ, ಇನ್ಮೇಲೆ ನಮ್ಮ ಹವ. ಅದಕ್ಕೆ ಹೇಳ್ತಾರೆ ಬಾಬಾ, घबराने वाले तो नहीं हो ना. जैसे वह कहते हैं हमारा राज्य हो, आप भी माया को ललकार करते हो. गर्जना से कहते हो कि अब हमारा राज्य है. ऐसे बहादुर हो ना. ಈ ರೀತಿ ನಾವು ಬಹಾದೂರ್ ಆಗಬೇಕು. पंजाब वाले भी बहादुर है, महाराष्ट्र वाले महान है, और कर्नाटक वालों की विशेषता है महान भावना. ಕರ್ನಾಟಕದವರಿಗೆ ಯಾವಾಗಲೂ ಏನಂತಾರೆ? ಭಾವನಾವಾಲಿ ಆತ್ಮಗಳು ಅಂತ ಹೇಳ್ತಾರೆ. ನಮ್ಮ ಭಾವನೆ ಬಹಳ ಶ್ರೇಷ್ಠ. ಭಾವನಾ के कारण भावना का फल सहज मिलता रहता है. ಭಾವನೆಯ ಕಾರಣ ಭಾವನೆಯ ಫಲ ಬೇಗ ಸಿಗ್ತದೆ. कर्नाटक वाले भावना द्वारा महान फल खाने वाले हैं, इसलिए सदा खुशी में नाचते रहते हैं. तो खुशी का फल खाने वाले खुश नसीब आत्माएं हैं. ಭಾವನಾ ವಾಲೆ ಯಾರಿರ್ತಾರೋ ಅವರು ಬೇಗ ಫಲ ತಿಂತಾರೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಹೇಳ್ತಾರೆ ಬಾಬಾ, ಖುಷಿನಲ್ಲಿ ಡ್ಯಾನ್ಸ್ ಮಾಡ್ತಾರೆ. तो वह महान, तो महाराष्ट्र वाले महान संकल्पधारी और पंजाब वाले महान ललकार करने वाले महान राज्य अधिकारी, और वह कर्नाटक वाले महान फल खाने वाले तीनों ही महान हो गए ना. ಮೂರು ಮಂದಿ ಏನು ಆಗಿಬಿಟ್ರಿ ನೀವು? ಶ್ರೇಷ್ಠ ಆಗಿಬಿಟ್ರಿ. महाराष्ट्र अर्थात सब में महान, हर संकल्प महान, स्वरूप महान, कर्म महान, सेवा महान, सब में महान. तो आज महान की 3 नदियाँ मिली है. महान नदियाँ मिल गई ना,
महान नदियों का महासागर से मिलन है, इसलिए मिलन महफिल में आए हैं। आज महफिल भी मनानी है ना। अच्छा, ऐसे ही सदा समर्थ सदा हर महावाक्य के स्वरूप बनने वाले, बहुत काल के समर्थ आत्माओं को समर्थ बनाने वाले बाप दादा का सर्व समर्थ